ಬೆಂಗಳೂರಿಗರಿಗೆ ಮೆಟ್ರೋ ಬಳಿಕ ಇದೀಗ ಆಟೋ ಶಾಕ್. ಆಟೋ ಮೀಟರ್ ದರ ಏರಿಕೆಗೆ ಮುಹೂರ್ತ ಫಿಕ್ಸ್. ಶೀಘ್ರದಲ್ಲೇ ಆಟೋ ಮೀಟರ್ ದರ ಏರಿಕೆ ಆಗುವ ಸಾಧ್ಯತೆ ಇದೆ. ಮಾರ್ಚ್ 12ಕ್ಕೆ ಸಂಚಾರ ಪೂರ್ವ ವಿಭಾಗದ ಡಿಸಿಪಿ ಕಚೇರಿಯಲ್ಲಿ ಒಂದು ಸಭೆ ಇದೆ. ಕಳೆದ ವರ್ಷವೇ ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಲಾಗಿತ್ತು. 1 ಕಿಲೋಮೀಟರ್ಗೆ 5 ರೂಪಾಯಿಯಿಂದ 2 ರೂಪಾಯಿಗೆ 10 ರೂಪಾಯಿಗೆ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಇದೀಗ ಆಟೋ ಮೀಟರ್ ದರ 2 ಕಿಲೋಮೀಟರ್ಗೆ 30 ರೂಪಾಯಿ ಇದೆ. ಇದೀಗ 40 ರೂಪಾಯಿಗೆ ಏರಿಕೆ ಮಾಡುವಂತೆ ಮನವಿ ಮಾಡ್ತಾ ಇದ್ದಾರೆ. ಈ ತಿಂಗಳ 12ರಂದು ನಡೆಯುವಂಥ ಸಭೆಯಲ್ಲಿ ದರ ಏರಿಕೆ ನಿರ್ಧಾರ ಆಗುತ್ತೆ. ಇವ್ರದ್ದು ಬಹು ವರ್ಷಗಳ ಬೇಡಿಕೆ. ಸುಮಾರು ವರ್ಷಗಳ ಹಿಂದೆ ದರದಲ್ಲಿ ಪರಿಷ್ಕರಣೆ ಆಗಿತ್ತು, ಆಮೇಲೆ ಆಗೇ ಇಲ್ಲ. ಹಾಗಾಗಿ ನಮಗೆ ದಯವಿಟ್ಟು ದರ ಏರಿಕೆಯನ್ನು ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಒಂದು ಮೀಟಿಂಗನ್ನು ಇಟ್ಕೊಂಡಿದ್ದಾರೆ. ಈ ಮೀಟಿಂಗ್ನಲ್ಲಿ ಏನು ಡಿಸೈಡ್ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ತಿಂಗಳು 12ಕ್ಕೆ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಎಲ್ಲ ಚರ್ಚಿಸಿ ಒಮ್ಮತದ ನಿರ್ಧಾರಕ್ಕೆ ಬಂದು ಆ ನಂತರ ಏನಾದರೂ ರೇಟ್ ಜಾಸ್ತಿ ಮಾಡ್ತು ಅಂತ ಅಂದರೆ ಮೆಟ್ರೋದಲ್ಲೂ ಓಡಾಡಂಗಿಲ್ಲ, ಆಟೋದಲ್ಲೂ ಓಡಾಡಂಗಿಲ್ಲ, ಬಿರಿ ಬಿಸಿಲು ನಡ್ಕೊಂಡು ಓಡಾಡಂಗೂ ಇಲ್ಲ. ಇನ್ನು ಗಾಳಿಲೇ ಓಡಾಡೋಣ ಅಂತಂದರೆ ಪೆಟ್ರೋಲೂ ಜಾಸ್ತಿ. ಏನು ಮಾಡೋದೋ ಗೊತ್ತಿಲ್ಲ. ಜನಸಾಮಾನ್ಯರ ಜೀವನ ದಿನದಿಂದ ದಿನಕ್ಕೆ ಕಷ್ಟಕರ ಆಗ್ತಾ ಇದೆ, ಕಠಿಣಕರ ಆಗ್ತಾ ಇದೆ. ಎಲ್ಲದರ ರೇಟು ಕೂಡ ಗಗನಕ್ಕೇರ್ತಾ ಇದೆ. ನೋಡಿ, ಮೆಟ್ರೋ ಏಕ್ದಮ್ ರೇಟ್ ಜಾಸ್ತಿ ಆಯಿತು. ಬಿಡಿ, ಮೆಟ್ರೋ ಇಲ್ಲ ಅಂತ ಅಂದರೆ ಆಟೋನಾರು ಹತ್ಕೊಂಡು ಹೋಗೋಣ, ಅದೇ ದುಡ್ಡಲ್ಲಿ ಆಟೋದಲ್ಲಿ ಹೋಗ್ಬೋದು ಅಂತ ಯೋಚಿಸಿ ಅದೆಷ್ಟೋ ಮಂದಿ ಮೆಟ್ರೋದಲ್ಲಿ ಓಡಾಡೋದನ್ನ ಬಿಟ್ಬಿಟ್ಟಿದ್ರು. ಈಗ ನೋಡಿದ್ರೆ ಆಟೋದರನೂ ಏರಿಕೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಎಲ್ಲವೂ ಬಲು ದುಬಾರಿ ಆಗ್ತಾ ಇದೆ. 40 ರೂಪಾಯಿ ಏರಿಕೆ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತಿದ್ದಾರೆ. ಒಂದು 10 ರೂಪಾಯಿ ಜಾಸ್ತಿ ಆಗತ್ತೆ ಸೊ ನಾರ್ಮಲ್ಗಿಂತ. ಈ ತಿಂಗಳು 12ನೇ ತಾರೀಕು ಒಂದು ಸಭೆ ಇದೆ. ಆ ಸಭೆಯಲ್ಲಿ ಏನು ನಿರ್ಧರಿಸ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ತುಂಬ ವರ್ಷಗಳಿಂದ ಒಂದೇ ಥರದ ರೇಟ್ ಇದೆ. ಎಲ್ಲದ್ರೂ ರೇಟ್ ಜಾಸ್ತಿ ಮಾಡ್ತಾ ಇದ್ದೀರಾ, ನಮಗೆ ಮಾತ್ರ ನೀವು ಸಹಾಯ ಮಾಡ್ತಾ ಇಲ್ಲ, ನಮಗೂ ಕೂಡ ಲಾಭ ಆಗಬೇಕು. ಹಾಗಾಗಿ ದಯವಿಟ್ಟು ದರ ಏರಿಕೆ ಮಾಡಿ, ಮೀಟರ್ ದರವನ್ನು ಏರಿಕೆ ಮಾಡಲೇಬೇಕು ಅನ್ನುವಂಥ ಮನವಿಯನ್ನು ಆಟೋದವ್ರು ಕೇಳ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿಯೇ ಪೂರ್ವ ವಿಭಾಗದ ಡಿಸಿಪಿ ಕಚೇರಿಯಲ್ಲಿ ಒಂದು ಮಹತ್ವದ ಸಭೆ ಇಟ್ಕೊಂಡಿದ್ದಾರೆ. ಆ ಸಭೆಯಲ್ಲಿ ನಿರ್ಧರಿಸಲಾಗುತ್ತೆ, ಚರ್ಚಿಸಲಾಗುತ್ತೆ ಎಷ್ಟು ರೇಟ್ ಜಾಸ್ತಿ ಆಗುತ್ತೆ, ಆದರೆ ಅದರಿಂದ ಆಗುವ ಹೊರೆಗೇನು, ಅದರಿಂದ ಆಟೋ ಚಾಲಕರಿಗಾಗುವ ಲಾಭಗೇನು, ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಆ ನಂತರ ಅನೌನ್ಸ್ ಮಾಡ್ತಾರೆ. ಸೊ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗುತ್ತೆ, ಏನು ಗೆತ್ತಾ ಅನ್ನೋದನ್ನು ನೋಡಬೇಕಾಗಿದೆ. ಒಂದು ವೇಳೆ ಆಟೋ ರೇಟು ಜಾಸ್ತಿ ಆಯಿತು ಅಂತ ಅಂದರೆ ಜನರಿಗೆ ತೀರಾ ಕಷ್ಟ ಆಗತ್ತೆ. ಎಲ್ಲದರಲ್ಲೂ ಓಡಾಡೋದಕ್ಕೆ ದುಬಾರಿ ಆಗೋದಕ್ಕೆ ಶುರುವಾಗುತ್ತೆ.